ತುಲಾ ರಾಶಿಯವರಿಗೆ ಯಾವ ತರದ ಬಿಸ್ನೆಸ್ ಸೂಟೇಬಲ್ ಆಗಿರುತ್ತೆ ಅಂತ ನಾವು ನೋಡೋದಾದ್ರೆ, ತುಲಾ ರಾಶಿಯ ರಾಷ್ಟ್ರಾಧಿಪತಿ ಆಗಿರುತ್ತೆ ಶುಕ್ರ ಮತ್ತು ದ್ವಿತೀಯಾಧಿಪತಿ ಬಂದು ಕುಜ, ಆ 11ನೇ ಅಧಿಪತಿ ಸೂರ್ಯ, 10ನೇ ಅಧಿಪತಿ ಬಂದು ಚಂದ್ರನಾಗಿರೋದ್ರಿಂದ ನಾನು ಇವರಿಗೆ ಬಿಸ್ನೆಸ್ ಮಾಡೋದಾದ್ರೆ ಹೋಟೆಲ್ ಬಿಸ್ನೆಸ್ ಪ್ರಿಫರ್ ಮಾಡ್ತೀನಿ. ಹೋಟೆಲ್ ಫುಡ್ ರಿಲೇಟೆಡ್ ವಸ್ತುಗಳನ್ನ ಮಾರಾಟ ಮಾಡೋದು, ತರಕಾರಿ ಆಗಿರ್ಬೋದು, ವಸ್ತುಗಳನ್ನ. ಎರಡನೇದಾಗಿ ಬಂದು ರೆಸ್ಟೋರೆಂಟ್ಗಳನ್ನ, ಹೋಟೆಲ್ಗಳನ್ನ, ಮೊಬೈಲ್ ಕ್ಯಾಂಟೀನ್ಗಳನ್ನ ಮಾಡೋದು ಬಿಸ್ನೆಸ್ಗಳು ಬಹಳ ಚೆನ್ನಾಗಿ ಬರುತ್ತೆ. ಅದೇ ತರದಲ್ಲಿ ಇವರಿಗೆ ಚತುರ್ಥಾಧಿಪತಿನ ನೋಡಬೇಕು, 11, 2 ಇವೆಲ್ಲ ಗ್ರಹಗಳನ್ನ ನೋಡ್ತಾ ಇದ್ರೆ ಕೃಷಿ, ಹೈನುಗಾರಿಕೆ ಬಹಳ ಚೆನ್ನಾಗಿ ಬರುತ್ತೆ. ಕೃಷಿ ಅಂದಾಗ ಇದು ದೊಡ್ಡ ಸಬ್ಜೆಕ್ಟ್. ಬಟ್ ನಿಮಗೆ ಇರುವಂತಹ ಭೂಮಿ, ನಿಮಗೆ ಅನುಭವ ಇರುವಂತಹ ಕ್ಷೇತ್ರವನ್ನ ನೋಡ್ಕೊಂಡು ನೀವು ಕೃಷಿಯನ್ನ ಮಾಡೋದು ಅನುಕೂಲ ಆಗೇ ಆಗುತ್ತೆ. ಸ್ವಂತವಾಗಿರುವಂತಹ ಉದ್ಯಮ ಖಂಡಿತವಾಗ್ಲೂ ನೀವು ಮಾಡಬಹುದಾಗಿರುತ್ತೆ. ಜೊತೆಯಲ್ಲಿ ಈ ಒಂದು ರಾಶಿಯಲ್ಲಿ ಹುಟ್ಟಿದಂತವರಿಗೆ ದಶಮ ಭಾವ ಬಂದು ಚಂದ್ರನ ಒಂದು ಪ್ರಭಾವ ಹೆಚ್ಚಾಗಿರೋದ್ರಿಂದ ಯಾವ ಪ್ರೊಫೆಷನ್ಸಿಗೆ ಹೋಗ್ಬೋದು ಅಂತ ಹೇಳೋದಾದ್ರೆ ಅದಕ್ಕೆ ಇನ್ನೊಂದು ನಾವು ವಿಡಿಯೋದಲ್ಲಿ ನೋಡೋಣ. ಯಾಕೆಂದ್ರೆ ಈಗ ಬಿಸ್ನೆಸ್ಸೇ ಬೇರೆ, ಸೆಲ್ಫ್ ಬಿಸ್ನೆಸ್ಗಳೇ ಬೇರೆ, ಅವರು ವೈಯಕ್ತಿಕವಾಗಿ ಮಾಡುವಂತ ಕೆಲಸಗಳು ಬೇರೆ, ಪ್ರೈವೇಟ್ ಸೆಕ್ಟರ್ ಬೇರೆ, ಗೌರ್ಮೆಂಟ್ ಸೆಕ್ಟರ್ ಬೇರೆ, ಎಷ್ಟು ಉದ್ಯೋಗಗಳು ಇದೆ ಅಲ್ವಾ. ಇದ್ರಲ್ಲಿ ನಾವು ಬರೀ ಬಿಸ್ನೆಸ್ ಬಗ್ಗೆ ಮಾತ್ರ ಮಾತಾಡ್ತಿದ್ದೀವಿ. ಇನ್ನು 11ನೇ ಮನೆ ಅಧಿಪತಿ ಸೂರ್ಯನಾಗಿರೋದ್ರಿಂದ ಯೂಶುವಲ್ ಆಗಿ ಗೌರ್ಮೆಂಟ್ ರಿಲೇಟೆಡ್ ಕಾಂಟ್ರಾಕ್ಟ್ ಗಳನ್ನ ತಗೊಳ್ಳೋದು, ಗೌರ್ಮೆಂಟ್ ಯೋಜನೆಗಳಿಗೆ ಇದು ಮಾಡುವಂಥದ್ದು, ಅವ್ರಿಗೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನ ಮಾಡ್ಕೊಡುವಂತಹ ದೊಡ್ಡ ದೊಡ್ಡದ ಯೋಜನೆಗಳನ್ನ ಪಡ್ಕೊಳ್ಳುವಂತಹ ಅವಕಾಶಗಳಿದೆ. ಖಂಡಿತ ಅದನ್ನ ನೀವು ಮಾಡಬಹುದು. ಇನ್ನು ಚಂದ್ರಗ್ರಹದ ಪ್ರಭಾವ ಬಂದು ಡಿಯೋಡ್ರೆಂಟ್ಸು, ಪರ್ಫ್ಯೂಮ್ಸು ಈ ತರ ವಸ್ತುಗಳಾದ್ರೆ ಈ ಕಬ್ಬಿಣ ಅಷ್ಟಾಗಿ ಇವರಿಗೆ ಕೈ ಹಿಡಿಯೋದಿಲ್ಲ, ಚಂದ್ರನ ಪ್ರಭಾವ ಹೆಚ್ಚಾಗಿರೋದ್ರಿಂದ. ಆಮೇಲೆ 2ನೇ ಮನೆ ಅಧಿಪತಿ ಕುಜನನ್ನ ನಾವು ನೋಡ್ತಾ ಇದ್ರೆ ಯೂಶುವಲ್ ಆಗಿ ಬಂದು ಬಹಳಷ್ಟು ತರದ ವ್ಯಾಪಾರಗಳಿದೆ. ಸಿಮೆಂಟ್ ನ ಮಾರುವುದು, ಕನ್ಸ್ಟ್ರಕ್ಷನ್ ರಿಲೇಟೆಡ್ ಕಬ್ಬಿಣವನ್ನು ಮಾರೋದು, ಸಿಮೆಂಟ್ ನ ಮಾರುವಂತದ್ದು, ವುಡ್ ನ ಮಾರುವಂತ ಬಿಸ್ನೆಸ್ಗಳು ರಿಲೇಟೆಡ್ ಆಗಿ ನೀವೇನ್ ಬೇಕಾದ್ರೂ ಮಾಡೋದಾಗಿದೆ. ಫುಡ್ ಗ್ರೈನ್ಸ್ ಮತ್ತೆ ಫುಡ್ ರಿಲೇಟೆಡ್ ಬಿಸ್ನೆಸ್ ಗಳೇನಿದೆ, ತರಕಾರಿಗಳು, ಧಾನ್ಯಗಳು ಎಲ್ಲವನ್ನು ಕೂಡ ಮಾರಬಹುದಾಗುತ್ತೆ. ಶುಕ್ರನ ಪ್ರಭಾವ ಇರೋದ್ರಿಂದ ಹಾಲು, ನೀರು, ಲಿಕ್ವಿಡ್ ಗಳನ್ನ ಮಾರುವಂತ ಬಿಸ್ನೆಸ್ ಗಳು ನಿಮ್ಗೆ ಯಾವಾಗಲೂ ಕೂಡ ಸಕ್ಸಸ್ ನ ಕೊಡುತ್ತೆ. ಎಕ್ಸಾಕ್ಟ್ ಆಗಿ ನೋಡಿ, ನೀರು ಅಂದಾಗ ಅದರೊಂದು ಸೆಕ್ಟರ್ ತುಂಬಾ ದೊಡ್ಡದು. ಇಲ್ಲಿ ಕುಡಿಯೋ ನೀರನ್ನು ಮಾಡ್ತಾರೆ, ಜ್ಯೂಸ್ಗಳನ್ನು ಮಾಡ್ತಾರೆ, ಕೂಲ್ ಡ್ರಿಂಕ್ಸ್ ಗಳನ್ನ ಮಾಡ್ತಾರೆ. ಈ ತರ ನಾನಾ ತರದ ಬಿಸ್ನೆಸ್ ಗಳಿದೆ. ಟ್ರಾಕ್ಟರ್ಗಳಲ್ಲಿ ನೀರನ್ನ ಮನೆಗೆ ಕಳಿಸ್ತಾರೆ, ಕೆಲವರು ತೀರ್ಥವನ್ನ ಮಾಡ್ತಾರೆ. ಸೊ ಈಗ ನೋಡಿ, ಅದು ನೀರು ಅನ್ನೋದಕ್ಕೆ ಒಂದು ವ್ಯಾಪ್ತಿ ದೊಡ್ಡದು. ಅದನ್ನ ನಿಮ್ಮ ವೈಯಕ್ತಿಕ ಜೀವನಕ್ಕೆ ಅಳವಡಿಸ್ಕೊಂಡು ನಿಮ್ಮ ಜೀವನದಲ್ಲಿ ನಿಮ್ಗೆ ಯಾವ್ದ್ರಲ್ಲಿ ಅನುಭವ ಇದೆ ಅದಕ್ಕೆ ನಾವು ಉಪಯೋಗಿಸ್ಕೋಬೇಕಾಗತ್ತೆ. ಸೊ ಹಾಗಾಗಿ ಇದು ಆ ತರ ನೀವು ಅನ್ವಯಿಸ್ಕೊಂಡು ಬಿಸ್ನೆಸ್ ಗಳನ್ನ ಮಾಡಿದ್ರೆ ಖಂಡಿತ ಸಕ್ಸಸ್ ಆಗ್ತೀರಾ. ಬಟ್ ಜಾತಕ ಹಸ್ತರೇಖೆಯಲ್ಲಿ ಬಿಸ್ನೆಸ್ ನಿಮಗೆ ಮಾಡುವಂತ ಶಕ್ತಿ ಇದೆಯಾ ಅಂತ ಫಸ್ಟ್ ನೀವು ಕನ್ಫರ್ಮ್ ಮಾಡ್ಕೊಂಡು ಮುಂದುವರಿಬೇಕು.